ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಸಿಂಧು ಶೆಟ್ಟಿ ಯೂಟ್ಯೂಬ್ ಚಾನಲ್. Today I'm going to do a quick review video. I recently bought the Vega Lifestyle L1A straightener brush. So ಈ ವಿಡಿಯೋದಲ್ಲಿ why I bought it, how it works, what features and disadvantages and my honest opinion ಕೂಡ ಶೇರ್ ಮಾಡ್ತೀನಿ. So let's get started. ನನ್ನ ಹೇರ್ ಇನ್ನು ವೆಟ್ ಇರೋದ್ರಿಂದ ಸೊ ಬಿಫೋರ್ ಐ ಸ್ಟಾರ್ಟ್ ಸ್ಟ್ರೈಟ್ನಿಂಗ್ ಸೊ ಐ ಆಮ್ ಗೋಯಿಂಗ್ ಟು ಡೂ ಡ್ರೈ ಇಟ್ ಯೂಸಿಂಗ್ ಮೈ ವೆಗಾ ಹೇರ್ ಡ್ರೈಯರ್. ದಿಸ್ ಹೆಲ್ಪ್ಸ್ ರಿಮೂವ್ ಆಲ್ ದ ಮಾಯಿಶ್ಚರ್ ವಿಚ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಸ್ಟ್ರೈಟ್ನಿಂಗ್ ಆನ್ ವೆಟ್ ಹೇರ್ ಕ್ಯಾನ್ ಕಾಸ್ ದ ಡ್ಯಾಮೇಜ್ ಆ್ಯಂಡ್ ಫ್ರೀಸ್. ಸೊ ದ ವೆಗಾ ಡ್ರೈಯರ್ ವರ್ಕ್ಸ್ ಕ್ವಿಕ್ಲಿ ಆ್ಯಂಡ್ ಕೀಪ್ಸ್ ಮೈ ಹೇರ್ ಸ್ಮೂತ್ ವೈಲ್ ಡ್ರೈಯಿಂಗ್. Now I am gently combing my hair so there are no tangles. ಸ್ಟ್ರೈಟ್ನರ್ ಮಾಡೋದಕ್ಕಿಂತ ಮುಂಚೆ ಸ್ಮೂತ್ ಆ್ಯಂಡ್ ಟ್ಯಾಂಗಲ್ ಫ್ರೀ ಏರ್ ಇದ್ದರೆ ರಿಸಲ್ಟ್ ಕೂಡ ಮಚ್ ಬೆಟರ್ ಬರುತ್ತೆ. ಸೊ ಮತ್ತು ಏರ್ ಡ್ಯಾಮೇಜ್ ಕೂಡ ಕಮ್ಮಿ ಆಗುತ್ತೆ. ಆ್ಯಂಡ್ ಬಿಫೋರ್ ಸ್ಟ್ರೈಟ್ನಿಂಗ್ ಐ ಆಲ್ವೇಸ್ ಅಪ್ಲೈ ಏರ್ ಪ್ರೊಟೆಕ್ಷನ್ ಸೀರಮ್. ಇದರಿಂದ ಈಟ್ ಡ್ಯಾಮೇಜ್ ಕಮ್ಮಿ ಆಗುತ್ತೆ ಆ್ಯಂಡ್ ಏರ್ ಸ್ಮೂತ್ ಕೂಡ ಆ್ಯಂಡ್ ವಾಲ್ಯೂಮ್ ಕೂಡ ಮೇಂಟೈನ್ ಆಗುತ್ತೆ. ಸೊ ಈಗ ನಾನು ಸೀರಮ್ನ ಫುಲ್ ಏರ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಟಾಪಿಂದ ಎಂಡ್ಸ್ವರೆಗೆ ಇದನ್ನು ಈವೆನ್ಲಿ ಸ್ಪ್ರೆಡ್ ಆಗಬೇಕು ಅಂದರೆ ಕೂಮ್ ಕೂಡ ಮಾಡ್ಕೋಬೇಕು. ಕೂಮ್ ಮಾಡಿದರೆ ಸೀರಮ್ ಪ್ರತಿಯೊಂದು ಸ್ಟ್ಯಾಂಡ್ಗೆ ರೀಚ್ ಆಗುತ್ತೆ ಆ್ಯಂಡ್ ಈಟ್ ಪ್ರೊಟೆಕ್ಷನ್ ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ. ಇದರಿಂದ ಏರ್ ಡ್ಯಾಮೇಜ್ ತುಂಬ ಕಡಿಮೆ ಆ್ಯಂಡ್ ಸ್ಟ್ರೈಟಿಂಗ್ ರಿಸಲ್ಟ್ ಕೂಡ ಸ್ಮೂತಾಗಿ ಬರುತ್ತೆ, ಫ್ರಿಸ್ ಕೂಡ ಕಮ್ಮಿ ಆಗುತ್ತೆ. ಸೊ ಐ ಆಮ್ ಡನ್ ವಿತ್ ಪ್ರೆಪಿಂಗ್ ಮೈ ಹೇರ್. ಸೊ ಈಗ ಸ್ಟ್ರೈಟ್ನಿಂಗ್ ಸ್ಟಾರ್ಟ್ ಮಾಡೋಣ. ಬಿಫೋರ್ ಸ್ಟಾರ್ಟಿಂಗ್ ಐ ಆಮ್ ಶೋಯಿಂಗ್ ದ ವೆಗಾ ಲೈಫ್ ಸ್ಟೈಲ್ L1A ಸ್ಟ್ರೈಟ್ನರ್ ಬ್ರಷ್. ಓಪನ್ ಮಾಡಿ ನೋಡೋಣ ಇನ್ಸೈಡ್ ಏನಿದೆ ಅಂತ. ಪ್ಯಾಕೇಜಿಂಗ್ ಕೂಡ ತುಂಬ ನೀಟ್ ಇದೆ. ಬ್ರಷ್ ಸೆಕ್ಯೂರ್ ಆಗಿ ಪ್ಯಾಕ್ ಮಾಡಿದ್ದಾರೆ. ಸೊ ಇಲ್ಲಿ ನನ್ನ ಓಲ್ಡ್ ಸ್ಟ್ರೈಟ್ನರ್ ಕೂಡ ಇದೆ. ಈ ಓಲ್ಡ್ ಸ್ಟ್ರೈಟ್ನರ್ ಯೂಸ್ ಮಾಡಿದರೆ ಎಕ್ಸ್ಪೆಷಲಿ ನನ್ನ ಕರ್ಲಿ ಏರಿಗೆ ಆಲ್ಮೋಸ್ಟ್ 1 hour ಆಗುತ್ತೆ ಫುಲ್ ಸ್ಟ್ರೈಟ್ ಮಾಡೋದಕ್ಕೆ. ಸೊ ಅದಕ್ಕೆ ಮೇನ್ ರೀಸನ್ ಈ ಬ್ರಷ್ನ ಪರ್ಚೇಸ್ ಮಾಡಿದ್ದು ಟೈಮ್ ಸೇವ್ ಮಾಡೋದಕ್ಕೆ. ಸೊ ಮತ್ತು ಬೋನಸ್ ಪಾಯಿಂಟ್ ಅಂದರೆ ಈ ಬ್ರಷ್ಗೆ ಟ್ರಾವೆಲ್ ಪೌಚ್ ಕೂಡ ಕೊಟ್ಟಿದ್ದಾರೆ. ಸೊ ಇದರಿಂದ ಕ್ಯಾರಿ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಆ್ಯಂಡ್ ಎಸ್ಪೆಷಲಿ ಟ್ರಾವೆಲಿಂಗ್ಗೆ ಅಥವಾ ಫಂಕ್ಷನ್ಸ್ಗೆ ಹೋಗಬೇಕು ಅಂದರೆ ಇದನ್ನು ಯೂಸ್ ಮಾಡ್ಕೊಬೋದು. ಸೊ ಈ ಸ್ಮಾಲ್ ಅಡಿಷನ್ ನನಗೆ ತುಂಬ ಇಷ್ಟ ಆಯಿತು. ಸೊ ಈಗ ಬ್ರಷ್ ರೆಡಿ ಇದೆ. ಸೊ ಸ್ಟ್ರೈಟ್ನಿಂಗ್ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಆನ್ ಆಫ್ ಬಟನ್ ಇದೆ. ಸಿಂಪಲಾಗಿ ಪ್ರೆಸ್ ಮಾಡಿದರೆ ಸ್ಟಾರ್ಟ್ ಆಗುತ್ತೆ ಮತ್ತು ಆಫ್ ಮಾಡಿದರೆ ಇನ್ಸ್ಟೆಂಟ್ಲಿ ಸ್ಟಾಪ್ ಆಗುತ್ತೆ. ಇದಕ್ಕೆ 5 ಟೆಂಪ್ರೇಚರ್ ಸೆಟ್ಟಿಂಗ್ ಇದೆ. ಸೊ ನಾನು ಇಲ್ಲಿ 230 ಡಿಗ್ರಿ ಸೆಟ್ ಮಾಡಿದ್ದೀನಿ ಬಿಕಾಸ್ ನನ್ನ ಹೇರ್ ಕರ್ಲಿ ಮತ್ತು ತಿಕ್ಕಿರೋದ್ರಿಂದ ಈ ಹೀಟ್ ಲೆವೆಲಲ್ಲಿ ಸ್ಟ್ರೈಟ್ನಿಂಗ್ ಮಾಡ್ತೀನಿ. ಸೊ ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್. ಸೊ ಇವಾಗ ಸ್ಮಾಲ್ ಸೆಕ್ಷನ್ಸ್ನ ಮಾಡಿದರೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ನಾನು ಮೊದಲು ಫ್ರಂಟ್ ಸೆಕ್ಷನಿಂದ ಸ್ಟಾರ್ಟ್ ಮಾಡ್ತೀನಿ. ಬ್ರಷ್ನ ಸ್ಲೋ ಆಗಿ ರೂಟಿಂದ ಟಿಪ್ವರೆಗೂ ತೊಗೊಳ್ಳೋಣ. ಸೊ ಈಟ್ ಇವೆನ್ಲಿ ಸ್ಪ್ರೆಡ್ ಆಗುತ್ತೆ. ಸೊ ಆಲ್ರೆಡಿ ಫಸ್ಟ್ ಸ್ಟ್ರೋಕಲ್ಲಿ ಡಿಫ್ರೆನ್ಸ್ ನೋಡಿ. ಸೊ ಫ್ರಿಸ್ ಕೂಡ ಕಡಿಮೆ ಆಗಿದೆ. ಸೊ ಈಗ ಆಫ್ ಏರ್ ಪಾರ್ಟ್ ಮೇಲೆ ಸೊ ಸೇಮ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಆಫ್ ಪಾರ್ಟ್ ಏರ್ ಸ್ಟ್ರೈಟ್ನಿಂಗ್ ಆಯಿತು. ಸೊ ನೋಡಿ ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿದೆ. ಹೇರ್ ಸ್ಮೂತ್ ಆಗಿದೆ ಮತ್ತು ಈಸಿ ಟು ಮ್ಯಾನೇಜ್. ಈಗ ಈ ಸೇಮ್ ಪ್ರೊಸೆಸ್ನ ಮತ್ತೆ ಇನ್ನೊಂದು ಸೈಡ್ ಪಾರ್ಟ್ ಮೇಲೆ ಕೂಡ ಅಪ್ಲೈ ಮಾಡ್ಕೊಳ್ಳೋಣ. ಇವಾಗ ಬೋತ್ ಸೈಡ್ ಏರ್ ಸ್ಟ್ರೈಟ್ನಿಂಗ್ ಮುಗೀತು. ನೋಡಿ ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿದೆ. ಹೇರ್ ಸ್ಮೂತ್ ಆಗಿದೆ. ಈ ಪ್ರಾಡಕ್ಟ್ನ ಯೂಸ್ ಮಾಡಿದ ಮೇಲೆ ಸ್ಟ್ರೈಟ್ನಿಂಗ್ ಟೈಮ್ ರೆಡ್ಯೂಸ್ ಕೂಡ ಆಗಿದೆ. ನಿಮಗೆ ಫಾಸ್ಟ್ ಸ್ಟೈಲಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ನನ್ನ ಆನೆಸ್ಟ್ ರಿವ್ಯೂ ಬಂದು ಇದಕ್ಕೆ ಕಂಪೇರ್ ಟು ಓಲ್ಡ್ ಪ್ಲೇಟ್ ಸ್ಟ್ರೈಟ್ನರ್ ಇದು ಕ್ವಿಕ್ ಈಟ್ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಸೊ ಪ್ರೊಸೆಸ್ ಕೂಡ ಸ್ಮೂತ್ ಆಗಿದೆ. ಆದರೆ ಒಂದು ಡೌನ್ ಸೈಡ್ ಇದೆ. ಸೊ ಲಾಂಗ್ ಲಾಸ್ಟಿಕ್ ಎಫೆಕ್ಟ್ ಓಲ್ಡ್ ಪ್ಲೇಟ್ ಸ್ಟ್ರೈಟ್ನರ್ ಥರ ಇಲ್ಲ. ಸ್ಟ್ರೈಟ್ನಿಂಗ್ನ ಎಫೆಕ್ಟ್ ಸ್ವಲ್ಪ ಅವರ್ಸ್ ಅಷ್ಟೇ ಇರುತ್ತೆ. ಐ ಮೀನ್ 7 to 8 hours ಮಾತ್ರ ಇರುತ್ತೆ. ಸೊ ಇದು ಡೈಲಿ ಕ್ವಿಕ್ ಯೂಸ್ಗೆ ಪರ್ಫೆಕ್ಟ್. ಲಾಂಗ್ ಲಾಸ್ಟಿಂಗ್ ಸ್ಟ್ರೈಟ್ ಇರಬೇಕಂದ್ರೆ ಇರಲ್ಲ. ಫಾರ್ ಎಕ್ಸಾಂಪಲ್ ಆಫೀಸ್ಗೆ ಹೋಗಬೇಕು, ಕ್ವಿಕ್ 1 day ಔಟಿಂಗ್ ಪ್ಲ್ಯಾನಿಂಗ್ ಇದೆ, ಸೊ ಟೈಮ್ ಇಲ್ಲ ಈ ಸ್ಟೈಲಿಂಗ್ಗೆ. ಸೊ ಇದು ಈಸಿಯಾಗಿ ಹೆಲ್ಪ್ ಮಾಡುತ್ತೆ. ಸೊ ನನಗೆ ನನ್ನ ಕರ್ಲಿ ಏರಿಗೆ ಇದು ವೆರಿ ಯೂಸ್ಫುಲ್ ಆಗಿದೆ. ರಿಸಲ್ಟ್ ಕೂಡ ಸ್ಯಾಟಿಸ್ಫ್ಯಾಕ್ಟರಿ ಆಗಿದೆ. ಮೇನ್ ಅಡ್ವಾಂಟೇಜ್ ಏನಂದರೆ ಸ್ಟ್ರೈಟ್ನಿಂಗ್ಗೆ ಟೈಮ್ ಕಡಿಮೆ ತಗೊಳ್ತಿದೆ. ಅದಕ್ಕೆ ನನಗೆ ಈ ಪ್ರಾಡಕ್ಟ್ ಇಷ್ಟ ಆಯಿತು. ಸೊ ನೀವು ನೋಡಿ ನಿಮಗೆ ಮತ್ತು ನಿಮ್ಮ ಲೈಫ್ ಸ್ಟೈಲಿಗೆ ಮ್ಯಾಚ್ ಆಗುತ್ತೆ ಅಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ. ಗುಡ್ ಪ್ರಾಡಕ್ಟ್ ಇದೆ, ವರ್ತ್ ಬೈಯಿಂಗ್. ಇದರಲ್ಲಿ ಕೆರಾಟಿನ್ ಆ್ಯಂಡ್ ಆರ್ಗನ್ ಆಯಿಲ್ ಇನ್ಫ್ಯೂಷನ್, ಅಯೋನಿಕ್ ಟೆಕ್ನಾಲಜಿ ಆ್ಯಂಡ್ 5 ಟೆಂಪ್ರೇಚರ್ ಸೆಟ್ಟಿಂಗ್, ಸ್ಮಾರ್ಟ್ ಮೆಮೊರಿ ಫಂಕ್ಷನ್, ಥರ್ಮೋ ಪ್ರೊಟೆಕ್ಟ್ ಟೆಕ್ನಾಲಜಿ ಆ್ಯಂಡ್ ಫಾಸ್ಟ್ ಹೀಟಪ್, ದೆನ್ ಟ್ರಾವೆಲ್ ಫ್ರೆಂಡ್ಲಿ ಪೌಚ್ ಕೂಡ ಕೊಟ್ಟಿದ್ದಾರೆ.
ಸೊ ಕೆರೆಟಿನ್ ಮತ್ತು ಆರ್ಗ್ಯಾನ್ ಆಯಿಲ್ ಏರ್ ಸ್ಟ್ರೈಟ್ ಮಾಡೋದು ಮತ್ತು ನರಿಷ್ ಮಾಡೋದು ಸೇಮ್ ಟೈಮಲ್ಲಿ ಆಗುತ್ತೆ. ಅಯಾನಿಕ್ ಟೆಕ್ನಾಲಜಿ ಫ್ರಿಜ್ನ ಕಂಟ್ರೋಲ್ ಮಾಡುತ್ತೆ, ಸ್ಮೂತ್ ಮತ್ತು ಶೈನ್ ಫಿನಿಶ್ ಕೊಡುತ್ತೆ. ನಿಮಗೆ ಯಾವ ಟೈಪ್ ಏರ್ ಇದ್ರೂ ಫೈನ್, ಲೈಕ್ ವೇವಿ ಅಥವಾ ಥಿಕ್ ಆರ್ ಕರ್ಲಿ ಏರ್ ಇದ್ರೂ 5 ಟೆಂಪ್ರೇಚರ್ ಸೆಟ್ಟಿಂಗ್ ಇರೋದ್ರಿಂದ ಸೊ ನಿಮಗೆ ಸೂಟ್ ಆಗೋ ನಂಬರ್ನ ಈಸಿಯಾಗಿ ಚೂಸ್ ಮಾಡ್ಬೋದು. ಸ್ಮಾರ್ಟ್ ಮೆಮೊರಿ ಫಂಕ್ಷನ್ ಕೂಡ ಇದೆ. ಲಾಸ್ಟ್ ಯೂಸ್ ಮಾಡಿದ ಸೆಟ್ಟಿಂಗ್ನ ರಿಮೆಂಬರ್ ಮಾಡ್ಕೊಳ್ಳುತ್ತೆ. ಮತ್ತು ಥರ್ಮೋ ಪ್ರೊಟೆಕ್ಟ್ ಟೆಕ್ನಾಲಜಿ ನಿಮ್ಮ ಏರ್ನ ಡ್ಯಾಮೇಜ್ ಆಗದೆ ಇರೋ ಥರ ಪ್ರೊಟೆಕ್ಟ್ ಮಾಡುತ್ತೆ. ಬೆಸ್ಟ್ ಪಾರ್ಟ್ ಅಂದರೆ ಇದು 40 ಸೆಕೆಂಡಲ್ಲಿ ಹೀಟ್ ಆಗುತ್ತೆ. ಡಿಜಿಟಲ್ ಡಿಸ್ಪ್ಲೇ ಇದೆ ಆ್ಯಂಡ್ ಆಲ್ಸೋ ಟ್ರಾವೆಲ್ ಫ್ರೆಂಡ್ಲಿ ಪೌಚ್ ಇದೆ. ಸೊ ನಿಮಗೆ ಎಲ್ಲಿ ಬೇಕು ಅಂದರೂ ಅಲ್ಲಿ ಕ್ಯಾರಿ ಮಾಡಿ ಯೂಸ್ ಮಾಡ್ಬೋದು. So this product I will definitely love it, and yes, if you like this video and got some useful information, please give it a thumbs up, comment and share. Thank you for watching the video.